ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ತುಂಬ ಲೇಟಾಗಿ ಬರ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಬ್ಯುಸಿ, ಅದು ಇದು ಆಫೀಸ್ ಕೆಲಸ ಅದು ಇದು ಅಂತ ಅಂದ್ಕೊಂಡು. ಈಗಾಗಲೇ ನೀವು ಆಫೀಸ್ದೆಲ್ಲ ನೋಡಿದ್ದೀರ, ಓಪನಿಂಗ್ ಎಲ್ಲ ಆಗಿದೆ, ಅದ್ರದ್ದು ವೀಡಿಯೋಸ್ ಎಲ್ಲ ಬಂದಿದೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೇಟೇ ಆಯಿತು, ಯಾವತ್ತೂ ನಾನು ಹಿಂಗೆ ಮಾಡಿರಲಿಲ್ಲ, ರೆಗ್ಯುಲರ್ ಆಗಿ ವೀಡಿಯೋಸ್ ಆಗ್ತಿದೆ. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಸ್ವಲ್ಪ ನನಗೆ ಕೆಲಸ ಇರೋದ್ರಿಂದ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲನೂ. ಅಂದರೆ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇನ್ನು ಇವತ್ತು ಸೀಮಂತ ಅಲ್ವಾ, ಸೊ ಬೆಳಗ್ಗೆ ರಾತ್ರಿ ಮಲಗಿದ್ದು 12 ಗಂಟೆಗೆ, ಆಮೇಲೆ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದಾಯಿತು. ನಿದ್ದೆನೇ ಬರ್ತಿರಲಿಲ್ಲ ಟೆನ್ಷನ್ಗೆ. ಸೊ ಫಂಕ್ಷನ್ ಹೇಗಾಗುತ್ತೆ, ಹೆಂಗಾಗುತ್ತೆ, ಆರ್ಗನೈಸ್ ಎಲ್ಲ ಚೆನ್ನಾಗಿ ಮಾಡಬೇಕು, ಬಂದವನ್ನೆಲ್ಲ ರಿಸೀವ್ ಮಾಡಬೇಕು ಚೆನ್ನಾಗಿ ಅನ್ನೋದೇ ಈ ಥರದ್ದು ಯೋಚನೆ ಎಲ್ರಿಗೂ ಇರುತ್ತೆ. ಸೊ ಅದೇ ಥರನೇ ನಮಗೂ 4 ಅವರ್ಸು 3 ಅವರ್ಸ್ ಏನೋ ನಿದ್ದೆ ಮಾಡಿದ್ದೀವಿ ಅಷ್ಟೇ. ಇನ್ನು ಬೆಳಗ್ಗೆ ಬೇಗ ಎದ್ದು ಒಂದು 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಇನ್ನು ಹೊರಟಿದ್ದೀವಿ. ನಾವು ಅಲ್ಲೇ ರೆಡಿ ಆಗಬೇಕು ಅಂತ ಅಣ್ಣ ಡ್ರಾಪ್ ಮಾಡ್ತಿದ್ದಾರೆ. ನಾನು, ಅಮ್ಮ ಮತ್ತು ತಂಗಿ ಹೋಗ್ತಾಯಿದ್ದೀವಿ, ಲಶಿಕಾ ಕೂಡ. ಇನ್ನು ಮಿಕ್ದವ್ರು ಅಕ್ಕಂದ್ರೆಲ್ಲ ಮನೇಲೇ ಇದ್ದರು, ಅವ್ರು ಆಮೇಲೆ ಬರ್ತೀನಿ ಅಂತ ಅಂದರು. ಸೊ ಹಾಗಾಗಿ ಇವಾಗ ಅಣ್ಣ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಅಂದರು. ಹೋಗ್ತಾಯಿದ್ದೀವಿ ಕನ್ವೆನ್ಷನ್ ಹಾಲ್ಗೆ. ಸೊ ಫುಲ್ ವಿಡಿಯೋ ನೋಡಿ, ಪಾರ್ಟ್ಸಲ್ಲಿ ಬರುತ್ತೆ, ಪಾರ್ಟ್ 1, 2 ಆರ್ 3 ಬರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. ಸೊ ಎಲ್ಲನೂ ಒಂದೇದ್ರಲ್ಲಿ ಹಾಕೋಕ್ಕಾಗಲ್ಲ, ಚೆನ್ನಾಗೂ ಇರಲ್ಲ, ಡೀಟೇಲ್ಡಾಗೂ ಇರಲ್ಲ, ನಾನೆಲ್ಲ ಅರ್ಧಂಬರ್ಧ ತೋರಿಸ್ದಂಗೆ ಆಗುತ್ತೆ. ಹಾಗಾಗಿ ಸೊ ಇವಾಗ ಹೊರಟ್ವಿ. ನಾನು ಜಸ್ಟ್ ಹೇಳಿದರು, ಸಂಗೀತ ಅಂತ ಮೇಕಪ್ ಆರ್ಟಿಸ್ಟು, ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಹಾಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ID, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ನಾನು ಮೆನ್ಷನ್ ಮಾಡಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ. ಚೆಕ್ ಮಾಡಿ. ಅವ್ರ ವರ್ಕ್ ಈಗಾಗಲೇ ನೋಡಿದ್ದಾರೆ ನೀವು ಶಾರ್ಟ್ಸಲ್ಲೆಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ, ತುಮಕೂರವರೇ. ಸೊ ಕನ್ವೆನ್ಷನ್ ಹಾಲ್ ಹತ್ರ ಬಂದ್ವಿ, ಸುಮಾರು ಒಂದು 6:30ಗೆ ಬಂದ್ವಿ ಅಂತ ಅನಿಸತ್ತೆ. ಸೊ ಬೇಗನೆ ಬಂದ್ವಿ, ಯಾಕಂದರೆ ಮೇಕಪ್ಪು ಟೈಮ್ ತೊಗೊಳುತ್ತೆ. 3 ಜನ ಇದ್ವಲ್ಲ, ನಾನು, ಅಮ್ಮ ಮತ್ತು ತಂಗಿ. ಸೊ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಿಕೊಂಡು ಒಂದು ಸೂಟ್ ಕೇಸಲ್ಲೆಲ್ಲ ಅರ್ದು ತೊಗೊಂಡು ಬಂದ್ವಿ ಸೀರೆಗಳೆಲ್ಲನೂ. ಇನ್ನೊಂದು ಸ್ವಲ್ಪ ಐಟಮ್ಸ್ ಎಲ್ಲ ಇತ್ತು ನಂದು, ಟ್ರೈಪಾಡು, ಹೂವು, ಹಣ್ಣು, ಬ್ಯಾಂಗಲ್ಸು, ಕಾಸ್ಮೆಟಿಕ್ಸು, ಟಿಶ್ಯೂ ಪೇಪರ್ ಒಂದು ಸ್ವಲ್ಪ ಇರುತ್ತಲ್ವ ಆವಾಗಿನ ಥರದ್ದು, ಅದನ್ನೆಲ್ಲ ತಗೊಂಡು ಬಂದು ಇಲ್ಲಿ ಇಡ್ತಿದ್ದೀವಿ. ಇನ್ನು ಬ್ಯಾನರ್ ಇದು ಫ್ಲೆಕ್ಸ್ ಏನಿದೆ ಅದನ್ನು ಹಾಕಿದ್ರು, ತುಂಬ ಚೆನ್ನಾಗಿ ಬಂದಿದೆ ಫ್ಲೆಕ್ಸ್ ಕೂಡ. ಡೆಕೋರೇಷನ್ ಮಾಡಿರೋರೆ ಒಬ್ಬರು, ಪ್ಲೇಟ್ ಡೆಕೋರೇಷನ್ ಮಾಡಿರೋರೆ ಒಬ್ಬರು. ಇನ್ನು ಬಂದ್ವಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಬ್ಯಾಕ್ಗ್ರೌಂಡೇ ಬೇರೆ, ನಮ್ಮ ಅಪ್ಪನ ಫ್ರೆಂಡ್ ಅದೇನೋ. ಸೊ ಪ್ಲೇಟ್ ಡೆಕೋರೇಷನ್ ಅವ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಜನ ಅಲ್ಲಿ ಬಂದವರೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಟ್ ಡೆಕೋರೇಷನ್ಸು, ಮತ್ತು ಬ್ಯಾಕ್ ಡ್ರಾಪ್ ಕೂಡ ಪ್ರತಿಯೊಂದು ಕೂಡ ಮೇಕಪ್ ಹಿಡ್ದು, ಮೇಕಪ್ಪು, ಬ್ಯಾಕ್ ಡ್ರಾಪು ಮತ್ತು ಪ್ಲೇಟ್ ಡೆಕೋರೇಷನ್ನು, ನಾವು ಹಾಕಿರೋ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಮೆಚ್ಕೊಂಡ್ರು. ಈವನ್ ಫುಡ್ ಕೂಡ ಅಷ್ಟೇ, ಎಲ್ಲನೂ ಮೆಚ್ಕೊಂಡ್ರು. ಇನ್ನು ಫುಡ್ಡು ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೆ ಬಾಡಿಗೆಗಿದ್ದಾರೆ, ನಮ್ಮ ನೈಬರ್ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡ್ ಶಿವು ಅವ್ರು ಮಾಡಿರೋದು, ಅಂದರೆ ಅವ್ರ ಟೀಮ್ ಮಾಡಿರೋದು. ಅವ್ರ ಪ್ರೆಸೆನ್ಸ್ ಇರಲಿಲ್ಲ ಅಷ್ಟೇ, ಅವರೇನೋ ಬ್ಯುಸಿ ಇದ್ದರು ಅವ್ರ ತಮ್ಮನ ಮದುವೆಲಿ ಅಂತ. ಇನ್ನು ಅವ್ರ ಟೀಮೇ ಮಾಡಿದ್ದು. ಸೊ ಓವರಾಲ್ ತುಂಬ ಚೆನ್ನಾಗಿತ್ತು. ನಾನು ಪ್ಲೇಟ್ ಡೆಕೋರೇಷನ್ದು ಮತ್ತು ಮೇಕಪ್ ಆರ್ಟಿಸ್ಟ್ ಸಂಗೀತ ಅವ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಬೆಳಗ್ಗೆ ತಿಂಡಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ, ಅಂದರೆ ರಾತ್ರಿಯಿಂದನೇ ಪಾಪ ಎಲ್ಲ ಮಾಡ್ಕೊತಿದ್ದಾರೆ. ತಿಂಡಿ ಬಂದುಬಿಟ್ಟು ಇಡ್ಲಿ, ವಡೆ, ಸಾಂಬಾರು, ಚಟ್ನಿ ಮತ್ತು ಉಪ್ಮಾ, ಹಾಗೆ ಕೇಸರಿ ಬಾತು. ಸೊ ಇಷ್ಟು 2 ಐಟಮ್ಮು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನನಗೆ ಅದರಲ್ಲಿ ಉಪ್ಮಾ ಸಖತ್ ಇಷ್ಟ ಆಯಿತು, ತುಂಬ ಟೇಸ್ಟಿಯಾಗಿ ಮಾಡಿಕೊಟ್ಟಿದ್ರು. ಪಾಪ ಈ ಥರ ಎಲ್ಲಾದರೂ ಫಂಕ್ಷನ್ ಇದ್ದಾಗ ನಿದ್ದೆನೇ ಇರಲ್ಲ ಅವ್ರಿಗೆ, ರಾತ್ರಿ ಎಲ್ಲ ಮಾಡ್ತಿರ್ತಾರೆ, ನಿದ್ದೆ ಕೆಡಬೇಕು, ಡಿಸ್ಟರ್ಬ್ ಆಗುತ್ತೆ. ಬಟ್ ಕೆಲಸ ಅಂತ ಬಂದರೆ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಬೇಕಲ್ವಾ. ಅದೇ ರೀತಿ ಇಲ್ಲೊಂದು ಬಂದು ನೋಡಿಕೊಂಡು ಹೋಗೋಣ ಅಂತ ಇಲ್ಲಿಗೆ ಡೈರೆಕ್ಟಾಗಿ ಬಂದ್ವಿ, ಆಮೇಲೆ ರೆಡಿ ಆಗೋಣ ಅಂತ. ಇನ್ನು ಇವರು ಹೇರ್ ಸ್ಟೈಲಿಸ್ಟ್ ಬಂದುಬಿಟ್ಟು ಅಶ್ವಿನಿ ಅಂತ. ಸೊ ಸಂಗೀತ ಮತ್ತು ಅಶ್ವಿನಿ ಅವರಿಬ್ಬರು ಫ್ರೆಂಡ್ಸು. ಸೊ ಸಂಗೀತ ಅವರು ಅಂದರೆ ಅವರು ಹೇರ್ ಸ್ಟೈಲ್ ಮಾಡ್ತಾರೆ, ಬಟ್ ಅಲ್ಲಿ ಇಬ್ಬರು ಬೇಕೇ ಬೇಕು ರಿಕ್ವೈರ್ಮೆಂಟು. ಒಬ್ಬರ ಕೈಯಲ್ಲೇ 3 ಜನಕ್ಕೆ ಮಾಡ್ತೀವಿ ಅಂದರೆ ಆಗಲ್ಲ, ಒಬ್ಬರಿಗೆ ಆದರೆ ಒಬ್ಬರೇ ಮಾಡ್ಬೋದಿತ್ತು, ಹಾಗಾಗಿ ಅವ್ರನ್ನೂ ಕರ್ಕೊಂಬಂದಿದ್ದಾರೆ. ಸೊ ಅಶ್ವಿನಿ ಅವ್ರದ್ದು ನಾನು ಇನ್ಸ್ಟಾಗ್ರಾಮ್ದು ID ಹಾಕಿರ್ತೀನಿ. ಸೊ ಇವರು ಹೇರ್ ಎಲ್ಲ ಸೆಟ್ ಮಾಡಿ ಕೊಡ್ತಾಯಿದ್ರು. ಇನ್ನು ಸಂಗೀತ ಅವರು ಮೇಕಪ್ ಮಾಡಿಬಿಟ್ಟು ಹೇರ್ ಸ್ಟೈಲ್ ಎಲ್ಲ ಮಾಡ್ತಾಯಿದ್ರು. ಸಕ್ಕತ್ತಾಗಿದ್ದು, ನೀವು ಆಲ್ರೆಡಿ ನೋಡಿರ್ತೀರ, ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ, ಅವರು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಹಾಕಿದ್ದಾರೆ, ಹೋಗಿ ಚೆಕ್ ಮಾಡಿ. ಒಂದು ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತಾರೆ ನಮಗೆ. ಸೊ ನನ್ನ ತಂಗಿ ಮದುವೆಗೆ ಒಂದು ಸ್ವಲ್ಪ ಮಾಡಿಸಿದಾಗ ಒಂದು ಸ್ವಲ್ಪ ಬೂದಿಗೆ ಸ್ವಲ್ಪ ಓವರಾಗಂತ ಅನಿಸ್ತು. ಬಟ್ ತುಂಬ ಇದು ದುಡ್ಡೆಲ್ಲ ಚಾರ್ಜ್ ಮಾಡಿದರು. ಬಟ್ ಇವರು ಹಾಗೇನಿಲ್ಲ, ಒಂದು ಆಫರ್ಡ್ ರೀಸನಬಲ್ ಪ್ರೈಸಸಲ್ಲಿ ಒಳ್ಳೆ ಮೇಕಪ್ ಮಾಡಿಕೊಡ್ತಾರೆ. ನಾನು ಮೇಕಪ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಇನ್ನು ನನಗೆ ಒಂದು ಕಡೆ ಅಲ್ಲಿ ಹೇರ್ ಸೆಟ್ ಮಾಡಿ ಕೊಡ್ತಾಯಿದ್ರು ಅಶ್ವಿನಿ ಅವರು, ಒಂದು ಕಡೆ ತಂಗಿಗೆ ಅವಳೇನೋ ಸ್ವಲ್ಪ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸ್ಕೊಳ್ತೀನಿ ಅದೇ ಡ್ರೆಸ್ಸಲ್ಲಿ, ಫ್ರಾಕಲ್ಲಿ ಅಂದ್ಬಿಟ್ಟು ಸ್ವಲ್ಪ ಟಚಪ್ ಮಾಡಿಸ್ಕೊಂಡು ಒಂಚೂರು ಹಂಗೆ ಲೈಟಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಹೊರಟಿದ್ದಾಳೆ. ಅಲ್ಲೇ ಫೋಟೋಗ್ರಾಫರ್ ಎಲ್ಲ ಬಂದಿದ್ದರು.
ನಾನು ಬೇಕಿದ್ರೆ ಫೋಟೋಗ್ರಾಫರ್ ಅವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೀನಿ. ಆಲ್ಮೋಸ್ಟ್ ಒಂದು 5 ವರ್ಷದಿಂದ ಇವರೇ ನಮಗೆ ಫ್ಯಾಮಿಲಿ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದಾರೆ, ಶಿವು ಅಂತ. ಸೊ ಅವ್ರದ್ದು ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿ ಫೋಟೋಗ್ರಫಿ ಮಾಡಿಕೊಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿ. ವರ್ಕು ತುಂಬ ಚೆನ್ನಾಗಿದೆ. ಸೊ ನಾವೆಲ್ಲ ಅಂಥವ್ರನ್ನೇ ನೋಡೋದು. ವರ್ಕ್ ತುಂಬ ಚೆನ್ನಾಗಿರಬೇಕು, ರೀಸನಬಲ್ ಪ್ರೈಸಸಲ್ಲಿ ಇರಬೇಕು, ಈ ಥರ. ನಾನು ಇಷ್ಟು ಜನದ್ದು ಏನು ಹೇಳಿದೆ ಅಷ್ಟು ಜನದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಷ್ಟೆಷ್ಟು ಪಾರ್ಟ್ಸ್ ವೀಡಿಯೋ ಬರುತ್ತೆ ಎಲ್ಲ ವೀಡಿಯೋ ಇದರಲ್ಲೂ ಇರುತ್ತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೊಟ್ಟಿರ್ತೀನಿ. ಇನ್ನು ಸಂಗೀತ ಅವರಂತೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಬೇಗ ಮಿಂಗಲ್ ಆಗೋದು, ಬೇಗ ಫ್ರೆಂಡ್ಲಿ ಆಗೋದು, ಇದೆಲ್ಲ ಆಗಿಬಿಡ್ತಾರೆ. ಸೊ ಫುಲ್ಲು ಓಪನ್ ಮಾತಾಡೋದವರು. ಸೊ ನನಗದು ಅವರಲ್ಲಿ ತುಂಬಾ ಇಷ್ಟ ಆಯಿತು. ತುಂಬ ಬೇಗ ಫ್ರೆಂಡ್ ಆದರು ನನಗೂ ಕೂಡ. ನಾವು ಮೀಟ್ ಆಗಿದ್ದು ಫಸ್ಟ್ ಡೇಗೆ ತುಂಬ ಕ್ಲೋಸ್ ಆಗಿ, ಏನೋ ತುಂಬ ವರ್ಷದಿಂದ ನನಗೆ ಪರಿಚಯ, ತುಂಬ ವರ್ಷದಿಂದ ಫ್ರೆಂಡು ಅನ್ನೋ ಥರ ನನಗೆ ಫೀಲ್ ಆಯಿತು. ಇನ್ನು ಅಶ್ವಿನಿ ಅವರು ಕೂಡ ಅಷ್ಟೇ, ಅವ್ರ ವರ್ಕ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವರು ಕೂಡ ಚೆನ್ನಾಗೇ ಮಾತಾಡ್ಸಿದ್ರು. ಅವ್ರನ್ನ ಫಸ್ಟ್ ಟೈಮ್ ನಾನು ನೋಡಿದ್ದಲ್ವ ಆವತ್ತೆ. ಬಟ್ ಸಂಗೀತವನ್ನ ಆಲ್ರೆಡಿ ನಾನು 2 to 3 ಟೈಮ್ಸ್ ನಾನು ನೋಡಿ, ಫೋನ್ ಕೂಡ ಮಾಡ್ತಿರ್ತಾರೆ ಅವರು ಅವಾಗ ಮಾತಾಡ್ಸೋದಕ್ಕೆ. ತುಂಬ ಚೆನ್ನಾಗಿ ಓಪನ್ ಅಪ್ ಆಗಿ ಮಾತಾಡ್ತಾರೆ. ಯಾರೇ ಕಸ್ಟಮರ್ಸ್ಗೆ, ನನಗೆ ಅಂತ ಅಲ್ಲ ಯಾರಿಗೇ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದರಲ್ಲಿ ನನಗೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಇನ್ನು ಹೇರ್ ಈ ಥರ ಕ್ರಂಚಸ್ದೆಲ್ಲ ಮಾಡಿಬಿಟ್ಟು ಹೇರ್ ಸೆಟ್ ಎಲ್ಲ ಮಾಡಿ ಕೊಡ್ತಿದ್ದಾರೆ. ಸೊ ಹೇರ್ ಸೆಟ್ ಮಾಡಿಬಿಟ್ಟು ಸ್ವಲ್ಪ ಹೋಗಿ ತಿಂಡಿ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಸ್ವಲ್ಪ. ಆಮೇಲೆ ಬಂದು ಫುಲ್ಲು ಡ್ರೆಸ್ಸು ವೇರ್ ಮಾಡೋಣ ಅಂತ. ಅದಕ್ಕೆ ನಾನು ಸ್ಕರ್ಟ್ ಹಾಕ್ಕೊಂಡು ಬಂದಿದ್ದೆ ಮತ್ತು ಟೀ ಶರ್ಟ್ ಹಾಕ್ಕೊಂಬಂದಿದ್ದೆ. ಸೊ ಸ್ಕರ್ಟ್ ಹಾಕ್ಕೊಂಬಂದ್ರೆ ನನಗೆ ಈಸಿ ಆಗುತ್ತೆ, ಮತ್ತು ಲೆಹಂಗ ಕೂಡ ಸ್ಕರ್ಟ್ ಥರನೇ ಇರುತ್ತಲ್ವ, ಹಾಗಾಗಿ. ಇನ್ನು ಮೇಕಪ್ ಕೂಡ ಶುರುವಾಗಿದೆ ಇಲ್ಲಿ. ಇನ್ನು ಅಮ್ಮ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಹೂವು ಮುಡಿಸ್ಕೊಂಡಿದ್ದಾರೆ. ಸ್ಯಾರಿ ಆಮೇಲೆ ವೇರ್ ಮಾಡ್ತೀನಿ ಅಂದರು ತಿಂಡಿ ಎಲ್ಲ ಆದಮೇಲೆ. ಸರಿ ಅಂದ್ಬಿಟ್ಟು ಇನ್ನು ಲಶಿಕಾಗೂ ಕೂಡ ಇದನ್ನು ಮಾಡ್ತಾಯಿದ್ವಿ. ಅವಳದ್ದು ಲಂಗ ಬ್ಲೌಸು. ನನಗೆ ಫಸ್ಟ್ ಏನು ಐಡಿಯಾ ಬಂತು ಅಂದರೆ, ಅವಳು ಮಾಮೂಲಿ ಹಿಂಗೆ ಬಿಡೋಣ, 2 ಕ್ಲಿಪ್ಸ್ ನಾನೇ ಹೇರ್ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಬ್ಯಾಂಗಲ್ ಶಾಪಿಗೆ ಹೋದಾಗ ಅಲ್ಲಿ ಜಡೆ ಎಲ್ಲ ನೋಡಿಬಿಟ್ಟು ಆ ವ್ಲಾಗಲ್ಲೂ ಹೇಳಿದ್ದೆ ನಾನು. ಸೊ ಜಡೆ ಹಾಕ್ಸೋಣ, ತುಂಬ ಅವಳಿಗೆ ಸಖತ್ ಇಷ್ಟ. ನಂದಿತ್ತು ಜಡೆ ಅಷ್ಟು ಉದ್ದ ಹಾಕ್ಕೊಂಡಿದ್ಲು ಕೃಷ್ಣ ಜನ್ಮಾಷ್ಟಮಿ ದಿನ. ಇಲ್ಲ ಬಿಡು, ಅವಳಿಗೊಂದು ಸಪ್ರೇಟ್ ಒಂದು ಪುಟಾಣಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಐಡಿಯಾ ಮಾಡಿಕೊಂಡು, ಸೊ ಅವಳಿಗೊಂದು ಸ್ವಲ್ಪ ಲೈಟಾಗಿ ಸೆಟ್ ಮಾಡಿಬಿಟ್ಟು ಇರೋ ಕೂದಲಲ್ಲೇ ಇದನ್ನು ಮಾಡ್ತಿದ್ದಾರೆ ಇದನ್ನು. ಆ್ಯಂಡ್ ಪ್ಲೇಟ್ ಡೆಕೋರೇಷನ್ಸ್ ಅವರು ಕಾಶ್ವಿ ಅಂತ ಇದೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ID. ಸೊ ಈ ಥರದ್ದೆಲ್ಲ ಇಟ್ಟು ತುಂಬ ಡಿಫ್ರೆಂಟಾಗಿ ವೆರೈಟಿಯಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಒಂದು ಐಟಮ್ಸ್ನೆಲ್ಲ ಇಟ್ಟಿದ್ದಾರೆ. ಗೊಂಬೆಗಳು ಮಾತ್ರ ಸೂಪರಾಗಿತ್ತು ನೋಡೋದಕ್ಕೆ. ಸೀರೆ ಎಲ್ಲ ಉಟ್ಟಿ ಸೇಮ್ ಈ ಮನುಷ್ಯರಿಗೆಲ್ಲ ಹೆಂಗೆ ಇದನ್ನು ಉಡಿಸ್ತಾರೋ ಸೇಮ್ ಹಂಗೆ ಇತ್ತು ಆ ಬೊಂಬೆ. ಅಷ್ಟು ಅವ್ರದ್ದು ಚೆನ್ನಾಗಿತ್ತು. ಅವ್ರದ್ದು ಐಡಿಯಾಸ್ ಆಗಿರ್ಬೋದು, ಪ್ಲೇಟ್ ಡೆಕೋರ್ ಆಗಿರ್ಬೋದು. ಒಂದು 21 ಪ್ಲೇಟ್ಸ್ ಅಂತ ಅನಿಸತ್ತೆ ಅಲ್ಲಿ ಇಟ್ಟಿದ್ದು. ಆ್ಯಂಡ್ ಅದ್ರ ಮೇಲೆ ಐಟಮ್ಸ್ ಏನಿದೆ, ಈ ತಿನ್ನೋಂಥ ಐಟಮ್ಸು ಇದೆಲ್ಲ ನಮಗೆ ಕೆಲವೊಂದು ಸೆಟ್ ಮಾಡಿ ಅವ್ರು ಇಟ್ಕೊಂಡಿರ್ತಾರೆ, ಅದನ್ನು ಅವರೇ ತೊಗೊಂಡೋಗ್ತಾರೆ ವಾಪಸ್ಸು. ಇನ್ನು ಫ್ರೂಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಅವೆಲ್ಲ ನಮಗೆ ಕೊಡ್ತಾರೆ. ಸ್ವೀಟ್ಸ್ ಆಗಿರ್ಬೋದು, ಇಂಥವೆಲ್ಲ ನಮಗೆ ಕೊಡ್ತಾರೆ. ಸೊ ಎಲ್ಲನೂ ನಿಮಗೆ ಎಷ್ಟೆಷ್ಟು ಪ್ಲೇಟ್ಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಕಾಸ್ಟ್ ಎಲ್ಲ. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಮಕೂರವರೇ ಅವರು ಕೂಡ, ಬಟ್ ಬೇರೆ ಕಡೆ ಎಲ್ಲ ಕಡೆನೂ ಬಂದು ಇವರೆಲ್ಲರೂ ಕೂಡ ವರ್ಕ್ ಮಾಡ್ತಾರೆ. ತುಮಕೂರಲ್ಲೇ ಬಂದು ಮಾಡ್ತಾರೆ ಅಂತ ಅಲ್ಲ, ಬೇರೆ ಕಡೆನೂ ಬಂದು ವರ್ಕ್ ಮಾಡ್ತಾರೆ. ಇನ್ನು ನಾನು ಕೂಡ ಇನ್ನು ಬ್ಲೌಸ್ ಒಂದು ಹಾಕ್ಕೊಂಡು ಬಂದೆ. ಸ್ಕರ್ಟ್ ಅದೇ ಇದೆ, ಸುಮ್ಮನೆ ಅದು ತುಂಬ ಉದ್ದ ಇದೆಯಲ್ಲ, ಹಂಗಾಗಿ
ಇದಕ್ಕಿನ್ನ ಏನಾದರೂ ಸ್ಕರ್ಟ್ ಹಾಕ್ಕೊಂಡ್ರೆ ಚಂದ ಅಂದ್ಬಿಟ್ಟು ಯಾವುದಾದ್ರು ಒಂದು ಇತ್ತು ಸ್ಕರ್ಟ್, ಅದನ್ನೇ ಹಾಕ್ಕೊಂಡು ಬಂದೆ. ಇದು ಏನಂದರೆ ಮತ್ತೆ ಹೇರ್ ಸ್ಟೈಲ್ ಆದಮೇಲೆ ನಾನು ಬ್ಲೌಸ್ ಹಾಕ್ಕೊಳಕ್ಕಾಗಲ್ಲ, ಇದೆಲ್ಲ ಕೆಟ್ಟೋಗ್ಬಿಡುತ್ತೆ ಹೇರ್ ಸ್ಟೈಲೆಲ್ಲ. ಸೊ ಹಾಗಾಗಿ ಬಟ್ ಲೆಹೆಂಗದ ಬ್ಲೌಸ್ದೆಲ್ಲ ಏನಿದೆ ಅದನ್ನು ಹಾಕ್ಕೊಂಡು ಈಗ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ತಿಂಡಿ ಮಾಡ್ಕೊಂಡು ಬರೋಣ ಅಂದ್ಕೊಂಡು ರೆಡಿ ಮಾಡ್ತಿದ್ದಾರೆ. ನಂದು ಹೇರ್ ಸ್ಟೈಲ್ ಬಂದುಬಿಟ್ಟು ಈ ಥರ ಸೈಡ್ ಕ್ರಾಪ್ ತೆಗೆದುಬಿಟ್ಟು ಈ ಫೋಲ್ಡಿಂಗ್ ಆಗುತ್ತಲ್ಲ ಸೈಡಲ್ಲಿ, ಆ ಥರದ್ದೊಂದು ಹೇರ್ ಸ್ಟೈಲ್ ಹೇಳಿದೆ. ಸೊ ಅದನ್ನೇ ಮಾಡ್ತಿದ್ದಾರೆ. ಇದಾದಮೇಲೆ ತಿಂಡಿ ತಿನ್ನೋಕ್ಕೂ ಕೂಡ ಹೋಗಬೇಕು. ತುಂಬ ಹೊಟ್ಟೆ ಹಸಿವಾಗಿತ್ತು, ಏನಕ್ಕಂದರೆ 4 ಗಂಟೆಗೆ ಎದ್ದಿದ್ದು. ಬರೀ ಒಂದು ಸ್ವಲ್ಪ ಬಿಸಿನೀರು ಹಾಲು ಕುಡ್ಕೊಂಡು ಬಂದಿದ್ದು ಅಷ್ಟೇ, ಜಾಸ್ತಿ ಏನಿರಲಿಲ್ಲ. ನೀವು ಸೂಪರ್, ನಾವು ಕೈ ಇಟ್ಬಿಟ್ರೆ ಮುಗೀತು. ಅಲ್ವೇ ನೀಟಾಗಿ ರೆಡಿ ಆಗೋವರೆಗೂ ಬಿಡಲ್ಲ ನಾವು. ಕೇಳಲ್ಲಿ ಇದು ಯಾರಲ್ಲಿ ಪ್ರಾಕ್ಟೀಸಲ್ಲೂ ನನಗೆ ಪರ್ಫೆಕ್ಟಾಗಿ ಬರಬೇಕಿತ್ತು. 1 ವರ್ಷ. ಇನ್ನು ತಿಂಡಿಯೆಲ್ಲ ಮುಗಿಸ್ಕೊಂಡು ಬಂದು ರೆಡಿ ಆದ್ವಿ. ಸೊ ಹೇರ್ ಸ್ಟೈಲ್ ನೋಡಿದ್ರೆಲ್ಲ ತುಂಬ ಚೆನ್ನಾಗಿತ್ತು. ಹಿಂದೆ ಕರ್ಲ್ಸ್ ಮಾಡಿದ್ದಾರೆ, ಎಕ್ಸ್ಟೆನ್ಷನ್ ಹಾಕಿಬಿಟ್ಟು ಕರ್ಲ್ಸ್ ಮಾಡಿದ್ದಾರೆ, ಆ್ಯಂಡ್ ಹೂವು ಆ ರೀತಿ ಇದನ್ನು ಮಾಡಿದರು. ಇನ್ನು ಡೆಕೋರೇಷನ್ ನೋಡಿ ಕಂಪ್ಲೀಟಾಗಿ ಈ ಥರ ಇದೆ, ಯೆಲ್ಲೋ ವಿತ್ ವೈಟ್ ಫ್ಲವರ್ಸಲ್ಲಿ ಮಾಡಿರೋದು. ಇನ್ನು ಪ್ಲೇಟ್ ಡೆಕೋರೇಷನ್ಸ್ ಎಲ್ಲ ಬೆಳಗ್ಗೆನೇ ಬಂದು ಮಾಡಿದ್ರು, ಅದೇನು ಅಷ್ಟೊಂದು ಟೈಮೇನೆ, ಒಂದು 1 ಅವರ್ಗೆಲ್ಲ ಮುಗಿಸ್ಬಿಡ್ತಾರೆ. ನಮಗೆ 12 ಗಂಟೆಗೆ ಒಳ್ಳೆ ಟೈಮ್ ಇದ್ದಿದ್ದು. 12 ಗಂಟೆಗೆ ಅಂದರೆ ಕೂರಿಸೋದಿತ್ತು, ಅಂದರೆ ತುಂಬ ಲೇಟಾಗೇ ಇತ್ತು, ಹಂಗಾಗಿ ನಮಗೆ ಟೈಮ್ ಇತ್ತು. ಬಟ್ ಮೇಕಪ್ಪು ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವ, ಹಂಗಾಗಿ ಬೇಗ ಬಂದಿದ್ದಷ್ಟೇ. ಅಷ್ಟೊತ್ತಿಗೆ ಇವರು ಬಂದು ಪ್ಲೇಟ್ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಹೋದರು. ಇನ್ನು ಲಶಿಕಾ ಮೇಡಮ್ ಅವ್ರು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂದರೆ ಸಖತ್ತಾಗಿ ಕಾಣಿಸ್ತಿದ್ದಾಳೆ. ಲೈಟಾಗಿ ಸುಮ್ಮನೆ ಬ್ಲಷ್ ಈ ಥರ ಮೇಕಪ್ ಮಾಡಿಸ್ತಿದ್ದೀನಿ ಅಷ್ಟೇ, ಜಾಸ್ತಿ ಏನು ಮೇಕಪ್ ಮಾಡ್ಸೋಕ್ಕೆ ಹೋಗಲ್ಲ, ಇನ್ನು ಬೇಬಿ ಸ್ಕಿನ್ ಅಲ್ವಾ, ಹಾಗಾಗಿ ಜಡೆ ಹಾಕ್ಕೊಂಡು ಹೂವು ಮುಡ್ಕೊಂಡು ಯಪ್ಪ ನನ್ನ ಮಗಳು ಹಿಂಗಿದ್ದಾಳ, ಎಷ್ಟು ಕ್ಯೂಟಾಗಿದ್ದಾಳೆ ಅಂತ ಅನಿಸ್ತಾ ಇತ್ತು. ಸೇಮ್ ಏನೋ ದೊಡ್ಡ ಹುಡುಗಿ ಆಗಿಬಿಟ್ಟಿದ್ದಾಳೆ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ತುಂಬ ನನ್ನ ದೃಷ್ಟಿನೇ ಆಗಿಬಿಡತ್ತೆ. ಸೊ ನಿಮಗೂ ದೃಷ್ಟಿ ಆಗಿಬಿಟ್ರೆ ಏನೋ ವಿಡಿಯೋದಲ್ಲೇ ನೋಡಿಬಿಟ್ಟು ದೃಷ್ಟಿ ತೆಗೀರಿ ನನ್ನ ಮಗಳಿಗೆ, ಅಷ್ಟು ಚೆಂದ ಇದ್ದಾಳೆ. ಆ ರೇಷ್ಮೆ ಲಂಗನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಹೊಲ್ಕೊಟ್ಟಿರೋರು. ನಾನು ಡೀಟೇಲ್ಸ್ ಎಲ್ಲ ನಾನು ಹೊಲಿಯೋವಾಗಲೇ ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳಿದ್ದೀನಿ. ಇನ್ನು ನಾನು ನೋಡಿ ಈ ಥರ ರೆಡಿಯಾಗಿ ಬಂದೆ ಫೈನಲ್ ಆಗಿ. ಇನ್ನು ಸಿಂಗಲ್ ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿ ತೆಗೆಸ್ಕೊಳ್ಳೋದಿತ್ತು, ಅಲ್ಲಿಗೆ ಬಂದಿದ್ದೆ. ಆಮೇಲೆ ಜನ ಬಂದರೆ ನಿಜವಾಗ್ಲೂ ಆಗಲ್ಲ ಈ ಥರ ತೆಗೆಸ್ಕೊಳ್ಳೋಕ್ಕೆ. ನಾನು ಬೇಗ ರೆಡಿಯಾಗಿ ಬಂದೆ, ಅಮ್ಮನೂ ರೆಡಿಯಾಗಿದ್ದರು, ಇನ್ನು ತಂಗಿ ರೆಡಿ ಆಗ್ತಾಯಿದ್ಲು, ಸ್ಯಾರಿ ಎಲ್ಲ ವೇರ್ ಮಾಡೋದೆಲ್ಲ ಇತ್ತು. ಸರಿ, ಈ ಥರ ಒಬ್ಬೊಬ್ಬರೇ ರೆಡಿ ಹಾಕೊಂಬಂದರೆ ಸಿಂಗಲ್ಸ್ ಎಲ್ಲ ತೆಗೆಸ್ಕೋಬೋದು ಅಂತ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಜನ ಎಲ್ಲರೂ ಹೊಗಳಿರೋರೆ, ತುಂಬ ಚೆನ್ನಾಗಿದೆ ಔಟ್ಫಿಟ್ಟು ಮತ್ತು ತುಂಬ ಚೆನ್ನಾಗಿ ಸೆಟ್ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಸೊ ಈ ಕಲರ್ ತುಂಬಾ ಅಫಿಷಿಯಲ್ ಕಲರ್, ಒಂಥರ ಬ್ಲೂ ಪರ್ಪಲ್ಲು. ಕೆಲವೊಬ್ಬರು ಗ್ರೀನು ಪಿಂಕು ತೊಗೋಬೇಕಿತ್ತು ಅಂತ ಅಂದರು. ಗ್ರೀನು ಪಿಂಕು ಏನು ಗೊತ್ತಾ, ಕಾಮನ್ ಕಲರ್, ಅದು ಎಲ್ಲರ ಹತ್ರನೂ ಇರುತ್ತೆ. ಬಟ್ ಈ ಥರ ಇದೇನಿದೆ ಅಫಿಷಿಯಲು ಮತ್ತು ಡೀಸೆಂಟ್ ಕಲರು, ಅದೊಂದು ಸ್ವಲ್ಪ ಜಾತ್ರೆ ಅಂತ ಅನಿಸ್ತು ನನಗೆ, ಹಾಗಾಗಿ ನಾನು ಅದನ್ನು ತೊಗೊಳ್ಲಿಲ್ಲ. ಎಲ್ಲರ ಹತ್ರನೂ ಇರುತ್ತೆ ಆ ಕಲರ್ ಅಂತ. ಇದೊಂದು ಸ್ವಲ್ಪ ಡೀಸೆಂಟು ಮತ್ತು ಅಫಿಷಿಯಲ್ ಕಲರ್ ಇದೆ. ಇನ್ನು ರೀಲ್ಸ್ ಒಂದು ಇದನ್ನು ನೋಡಿದ್ದೀರಿ, ಇದನ್ನು ಮಾಡೋದಕ್ಕೆ ಒಂದು ಇದನ್ನು ಶೂಟ್ ಮಾಡ್ಕೊತಿದ್ದೆ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಆ್ಯಂಡ್ ಪ್ಲೇಟ್ ಡೆಕೋರೇಷನ್ ಹೇಗಿದೆ, ಬ್ಯಾಕ್ ಡ್ರಾಪ್ ಹೇಗಿದೆ, ಮೇಕಪ್ ಹೇಗಿದೆ, ಪ್ರತಿಯೊಂದು ನಮಗೆ ನಿಮ್ಮಿಂದ ಫೀಡ್ಬ್ಯಾಕ್ ಬೇಕು ನನಗೆ. ಸೊ ವೆಯ್ಟ್ ಮಾಡ್ತಾ ಇರ್ತೀನಿ.
ಗೊಂಬೆಗಳು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಆ ಕಡೆ ಒಂದು ಈ ಕಡೆ ಒಂದು ನಿಲ್ಲಿಸಿದ್ರಲ್ಲ, ಮತ್ತು ಪಿಕಾಕ್ದೊಂದು 2 ಇಟ್ಟಿದ್ದಾರೆ, ಅದು ಕೂಡ ತುಂಬಾ ಸ್ಟನ್ನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬ್ಯಾಕ್ ಡ್ರಾಪು ಅಷ್ಟೇ ಫ್ರೆಶ್ ಫ್ಲವರ್ಸು, ಮತ್ತು ಫುಲ್ ನ್ಯಾಚುರಲ್ ಫ್ಲವರ್ಸೇ ಅದೆಲ್ಲ, ಯಾವುದು ಆರ್ಟಿಫಿಷಿಯಲ್ ಅಂತ ಏನಿಲ್ಲ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸಿಕ್ಕಾಪಟ್ಟೆ ಒಂಥರ ನ್ಯಾಚುರಲ್ ಆಗಿ ಏನೋ ಫಾರೆಸ್ಟ್ ಇದು ನೇಚರ್ ಅಂತ ಇರುತ್ತಲ್ಲ ಆ ಥರನೇ ಫೀಲ್ ಆಗ್ತಾಯಿತ್ತು. ಇನ್ನು ಇದು ಸ್ವಲ್ಪ ಈ ಬಳೆ ಎಲ್ಲ ಏನಿದೆ ಸೆಟ್ಟಿಂಗ್ಗೆ ಅಷ್ಟೇ, ಫೋಟೋಗ್ರಫಿಗೆ ಮಾತ್ರ ಇಟ್ಟಿದ್ದಾರೆ. ಇಲ್ಲೊಂದು ನೋಡಿ ತೆಂಗಿನಕಾಯಿ ಮೇಲೆ ತಂಗಿ ಹೆಸರು ಅವ್ರ ಹಸ್ಬೆಂಡ್ ಹೆಸರು ಬರೆದಿಟ್ಟಿದ್ದಾರೆ ಕನ್ನಡದಲ್ಲಿ. ಅದು ಕಸ್ಟಮೈಸ್ಡ್, ಅದೆಲ್ರಿಗೂ ಮಾಡಿಕೊಡ್ತಾರೆ, ಅದು ನಮಗೆ ಕೊಟ್ಟು ಕಳಿಸ್ತಾರೆ. ಇನ್ನು ಸ್ವೀಟ್ಸು ಫ್ರೂಟ್ಸು ಆಗಲೇ ಹೇಳ್ದಂಗೆ ಇದನ್ನೆಲ್ಲನೂ ನಮಗೆ ಕೊಟ್ಟು ಕಳಿಸ್ತಾರೆ, ಡ್ರೈ ಫ್ರೂಟ್ಸ್ ಎಲ್ಲನೂ. ಲಶಿಕಾ ಫುಲ್ಲು ರೆಡಿ ಆಗಿದ್ದಾಳೆ, ಅವಳಿಗೊಂದು ಫೋಟೋಶೂಟ್ ಮಾಡಿಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ನೋಡಿ ಹೆಂಗಿದ್ದಾಳೆ ನಮ್ಮ ಮುದ್ದು ಲಕ್ಷ್ಮಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಫೋಟೋ ತೆಗೆಯುವಾಗಲೆಲ್ಲ ಏನು ಗೊತ್ತಾ, ಜಡೆ ಮುಂದಕ್ಕೆ ಹಾಕ್ಕೊಳ್ಳೋದು ಹೇಳಲ್ಲ ನಾವು, ಅವಳೇ ಮುಂದಕ್ಕೆ ಹಾಕ್ಕೊತಾಳೆ. ಇನ್ನು ನಾನು ಲಶಿಕಾ ಇಬ್ಬರು ಫೋಟೋ ತೆಗೆಸ್ಕೊತಾ ಇದ್ವಿ. ಎಷ್ಟು ಪುಟಾಣಿ ಲಕ್ಷ್ಮಿ, ಪುಟಾಣಿ ಜಡೆ ಹಾಕ್ಕೊಂಡು ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಸಖತ್ ಇಷ್ಟ ಆಯಿತು. ತಾಯಂದ್ರಿಗೆ ಹಿಂಗೆ ನೋಡೋದೇ ಒಂಥರ ಖುಷಿ. ದೊಡ್ಡವರಾದ್ಮೇಲೆ ಅಲ್ಲ, ಚಿಕ್ಕ ಮಕ್ಳಿದ್ದಾಗ ಈ ಥರ ಹಾಕ್ಕೊಂಡು ಜಡೆ ಹಾಕ್ಕೊಂಡು ಓಡಾಡ್ತಾರಲ್ಲ, ಅದೇ ಒಂಥರ ಖುಷಿ ನೋಡೋದಕ್ಕೆ. ಅದೇ ರೀತಿಯೇ ನನಗೂ ಫೀಲ್ ಆಗ್ತಾಯಿತ್ತು. ಇನ್ನು ಈ ಥರ ಡಿಫ್ರೆಂಟ್ ಪೋಸಸಲ್ಲಿ ನಾನು ನನ್ನ ಮಗಳು ಫೋಟೋಸ್ ತೆಗೆಸ್ಕೊಳ್ತಾ ಇದ್ವಿ. ಇನ್ನು ಪ್ರಕುಲ್ ಕೂಡ ಅವನೊಂದು ಬ್ಲೂ ಕಲರ್ ಇದನ್ನು ಲೆನಿನ್ ಕ್ಲಾತ್ ಅದರಲ್ಲಿ ಹೊಲಿಸಿದ್ವಿ, ಸ್ಟಿಚಿಂಗ್ ಮಾಡಿಸಿದ್ವಿ. ಅವ್ನ ಪಂಚೆ ಅಂದರೆ ಸಖತ್ ಇಷ್ಟ, ವೈಟ್ ಪಂಚೆ, ಅದನ್ನೇ ವೇರ್ ಮಾಡ್ತೀನಿ ಅಂದರೆ ಅದಕ್ಕೂ ಕಲರ್ ಕಾಂಬಿನೇಷನು ತುಂಬಾ ಚೆನ್ನಾಗಿತ್ತು. ಅವನು ರೆಡಿ ಆಗ್ತಿದ್ದ, ಒಂದು ಸ್ವಲ್ಪ ಲೇಟಾಗೇ ರೆಡಿ ಆದ. ಇನ್ನೇನು ಅಷ್ಟೊಂದು ಮೇಕಪ್ ಇರಲ್ಲ, ಏನಿರಲ್ಲ. ಗಂಡು ಮಕ್ಳಿಗಾದರೆ ಏನೂ ಕೆಲಸನೇ ಇರಲ್ಲ, ಹೆಣ್ಮಕ್ಳಿಗೆ ಅಲ್ವಾ ಜಾಸ್ತಿ ಮೇಕಪ್ಪು, ಅದು ಇದು ಮಾಡಿಸ್ಲೇಬೇಕು. ಏನಾದರೂ ಒಂದು ಇದ್ರೇ ಹೆಣ್ಮಕ್ಳು ಕಂಪ್ಲೀಟ್ ಆಗೋದು, ಗಂಡು ಮಕ್ಳಿಗೆ ಹೆಂಗಿದ್ರೂ ನಡೆಯುತ್ತೆ. ಇನ್ನು ಅಣ್ಣ ತಂಗಿ ಇಬ್ಬರು ತೆಗೆಸ್ಕೊಳ್ತಿದ್ದಾರೆ. ಪಂಚೆನೂ ಅಷ್ಟೇ, ನನ್ನ ಮಗ ಅಷ್ಟು ಸಕ್ಕತ್ತಾಗಿ ವೇರ್ ಮಾಡ್ತಾನೆ, ಉಟ್ಕೋತಾನೆ. ಈ ಮಡಚಿ ಫೋಲ್ಡ್ ಮಾಡಿ ಪಂಚೆ ಹೊಡ್ಕೋತಾರಲ್ಲ ಮೇಲಕ್ಕೆ, ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಕೋತಾನೆ ಅಂದರೆ ಕಲ್ತಿದ್ದಾನೆ ತುಂಬ ಚೆನ್ನಾಗಿ. ಇನ್ನೊಂದು 4 ಜನ ಲೇಡೀಸ್ ಇಲ್ಲಿ ಬಂದಿದ್ದರು. ಅಲ್ಲಿ ನಾವು ಎಂಟ್ರೆನ್ಸಲ್ಲಿ ಈ ಥರ ಬಳೆಗಳು ಇಟ್ಟಿದ್ದೀವಿ, 2 6 ಮತ್ತು 2 8 ಸೈಜು. ಸ್ವಲ್ಪ ಹೂವು, ಕುಂಕುಮ ಅರಿಶಿನ ಮತ್ತು ಹೂವು ಒಂದಿಷ್ಟಿಷ್ಟು ಅಂತ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಬಂದವ್ರಿಗೆಲ್ಲ ಅವರು ಇದನ್ನು ಕೊಡ್ತಾರೆ. ಇನ್ನು ತಂಗಿ ಕೂಡ ರೆಡಿ ಆಗ್ತಿದ್ದಾರೆ, ಸ್ಯಾರಿ ಎಲ್ಲ ವೇರ್ ಮಾಡಿದ್ದಾರೆ, ಹೇರ್ ಸ್ಟೈಲ್ ಕೂಡ ಆಗಿದೆ, ಮೇಕಪ್ ಎಲ್ಲ ಇನ್ನು ರೆಡಿ ಮಾಡಿಕೊಂಡು ಇನ್ನು ಅವರು ಹೊರಡದೆ. ಇನ್ನು ಬರ್ತಿದ್ದಾರೆ, ಇವರೆಲ್ಲ ನಮ್ಮ ಊರಿಂದ ಬಂದಿರೋರು, ನಮ್ಮ ರಿಲೇಷನ್ಸು, ಅಕ್ಕ, ದೊಡ್ಡಮ್ಮಂದರು, ಅಕ್ಕಂದರು, ಈ ಥರ. ಇನ್ನು ಅವ್ರಿಗೆ ಏನೇನು ಸೈಜ್ ಆಗುತ್ತೆ ಅವರು 2 6 2 8 ಮ್ಯಾಚಿಂಗ್ ಬಳೆಗಳನ್ನ ಹಾಕ್ಕೊಳ್ತಿದ್ದಾರೆ. ಸೊ ಇದೇ ಕಾನ್ಸೆಪ್ಟೇ ಇಡಬೇಕು ಅಂತಲೇ ಮಾಡಿದ್ದು. ಏನಕ್ಕಂದರೆ ಸೀಮಂತ ಅಂದ್ರೇ ಬಳೆ, ಹೂವು, ಕುಂಕುಮ, ಅರಿಶಿನ. ಸೊ ಹಂಗಾಗಿ ಇದನ್ನು ಹೈಲೈಟ್ ಮಾಡಿ ಇಟ್ಟಿದ್ದಾಯಿತು. ಇನ್ನು ಅಣ್ಣ ಮತ್ತು ಅಣ್ಣ ಮಗಳು, ನಮ್ಮಮ್ಮ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಿದ್ದಾರೆ. ಏನಕ್ಕಂದರೆ ಜನಕ್ಕೆ ಹೇಳಿದೆ ನಾವು 11:30ಗೆ ಸ್ಟಾರ್ಟ್ ಅಂತ, ಅಂದರೆ 12 ಗಂಟೆಗೆ ಕೂರಿಸ್ತೀವಲ್ಲ, ಹಾಗಾಗಿ ನಮಗೆ ಟೈಮ್ ಇತ್ತು. ಸರಿ ಬೇಗ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುಗಿಸ್ಕೊಳ್ತಾ ಇದ್ದೀವಿ ಎಲ್ಲರೂ. ಇನ್ನು ಇಲ್ಲಿ ನಮ್ಮ ಅಣ್ಣ ಮಧ್ಯೆ ಕೂತ್ಕೊಂಡು, ಇನ್ನು ನಾವೇನಿದ್ದೀವಿ ಫುಲ್ಲು ನಾವು ಸಿಸ್ಟರ್ಸೇ. ಇನ್ನು ಗ್ರೀನ್ ಸ್ಯಾರಿ ಏನು ಹಾಕ್ಕೊಂಡಿದ್ದಾರೆ ಅವರು ನಮ್ಮ ಅತ್ತಿಗೆ, ಅಂದರೆ ಅಣ್ಣ ಅವ್ರ ವೈಫು. ಇನ್ನಿಷ್ಟು ತಂಗಿದ್ದಾರೆ. ಒಂದು ಗ್ರೂಪ್ ಫೋಟೋ ಒಂದು ತೆಗೆಸ್ಕೊಳ್ತಾ ಇದ್ವಿ. ನಾನು ಈ ವಿಡಿಯೋಸ್ನೂ ಕೂಡ ಹಾಕ್ತೀನಿ. ಇನ್ನೂ ನನಗೆ ಅವರು ಎಡಿಟ್ ಮಾಡಿ ಕೊಟ್ಟಿಲ್ಲ. ಸೊ ಫೋಟೋಸು ಇದೆಲ್ಲ ಬಂದಮೇಲೆ ನಾನು ಅದನ್ನು ಕೂಡ ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ ಅವರು ಕೊಟ್ಟಾಗ. ಸೊ ಹಿಂಗಿದೆ ನಮ್ಮ ಫೋಟೋ ಸೆಷನ್ಸ್ ಎಲ್ಲ ಈಗ ನಡೀತಿತ್ತು.
ಇಲ್ಲಿ ನಾವು ಮಾತ್ರ ಅಣ್ಣ ತಂಗಿದ್ದು ಮಾತ್ರ ತೆಗೆಸ್ಕೊತಾ ಇದ್ರಲ್ಲ, ಅದಕ್ಕೆ ನಮ್ಮಮ್ಮ ದೊಡ್ಡಮ್ಮಂದ್ರೆಲ್ಲ ಬರ್ತಾಯಿದ್ರು, ನೀವೆಲ್ಲ ಹೋಗಿ 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 ನಾವು ಮಾತ್ರ ತೆಗೆಸ್ಕೋಬೇಕು, ಮಕ್ಕಳು ಯಾರು ಬೇಡ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ವಿ. ಇನ್ನು ಮ್ಯೂಸಿಕ್ ಹಾಕಿದ್ರು ಸೀಮಂತದ ರಿಲೇಟೆಡ್ಡು ಮತ್ತು ಸ್ವಲ್ಪ ಮೆಲೋಡಿದು ಸಾಂಗ್ಸ್ ಎಲ್ಲ, ಹಂಗಾಗಿ ನಾನು ಏನೂ ಹಾಕೋಕ್ಕಾಗಲಿಲ್ಲ, ಕಾಪಿರೈಟ್ಸ್ ಆಗಿಬಿಡುತ್ತಲ್ವ, ಹಾಗಾಗಿ. ಇನ್ನು ಇಲ್ಲಿ ಅಷ್ಟೇ, ಇಲ್ಲೆಲ್ಲ ನಮ್ಮ ದೊಡ್ಡಪ್ಪ ಅಕ್ಕಂದ್ರೆಲ್ಲ ಫೋಟೋಸ್ ತೆಗೆಸ್ಕೊಳ್ತಾ ಇದ್ವಿ ನಾವೇ. ಚೆನ್ನಾಗಿದೆ. ಏನಕ್ಕೆ ಫಂಕ್ಷನ್ಸ್ ಮಾಡ್ತಾರೆ ಅಂದರೆ, ಬರೀ ಫಂಕ್ಷನ್ಸ್ ಅಂದರೆ ಬರೀ ನಮ್ಮದೇನೋ ಇದೆ, ನಾವು ಏನೋ ನಮ್ಮದು ಇದಿದೆ ಅಂತ ತೋರಿಸ್ಕೊಳ್ಳೋದಕ್ಕಂತ ಅಲ್ಲ. ಸೊ ಆಶೀರ್ವಾದ ಸಿಗಬೇಕು ಮೇಯ್ನು. ಆ್ಯಂಡ್ ಅದ್ರ ಜೊತೆಗೆ ಒಂದು ಮೀಟಪ್ಪು, ಗೆಟ್ ಟುಗೆದರ್ ಥರ. ಏನಕ್ಕಂದರೆ ಇವಾಗಿನ ಕಾಲದಲ್ಲಿ ಎಲ್ಲರೂ ಅವ್ರವ್ರ ಫಂಕ್ಷನ್ಸು ಅವ್ರವ್ರ ಮನೆ ಕೆಲಸ ಅಂತ ಬ್ಯುಸಿಯಾಗಿರ್ತಾರೆ. ಅಟ್ಲೀಸ್ಟ್ ಈ ಫಂಕ್ಷನ್ಸು ಆದಾಗ ಎಲ್ಲರೂ ಮೀಟ್ ಆಗ್ತಾರೆ, ಒಬ್ರೊಬ್ಬರು ಮುಖನ ನಾವು ನೋಡ್ಕೊಳ್ತೀವಿ, ಮಾತಾಡ್ಕೊಳ್ತೀವಿ, ಖುಷಿ ಪಡ್ತೀವಿ, ನಮ್ಮ ಟೆನ್ಷನ್ ಏನೇ ಇದ್ರೂ ಮರ್ತೋಗ್ತೀವಿ ಒಬ್ರೊಬ್ರ ಜೊತೆ ಮಾತಾಡಿದಾಗ, ಎಲ್ಲರೂ ಒಟ್ಟಿಗೆ ನೋಡ್ತೀವಲ್ಲ. ಸೊ ಅದಕ್ಕೆ ಫಂಕ್ಷನ್ಸ್ ಅಂತ ಮಾಡೋದು. ಸೊ ಕೆಲವರು ಅದನ್ನೆಲ್ಲ ಮಿಸ್ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಫಂಕ್ಷನ್ಸ್ ಅನ್ನೋದು ಇದೆ. ಇನ್ನು ಫೈನಲಿ ರೆಡಿಯಾಗಿ ಬರ್ತಿದ್ದಾರೆ. ಸುಜನ್ ಅವ್ರದ್ದು ಕೂಡ ಅಷ್ಟೇ, ಗೋಲ್ಡ್ ಕಲರ್ ಕಾಸ್ಟ್ಯೂಮು, ಅವ್ರದ್ದೊಂಥರ ಕ್ರೀಮ್ ಗೋಲ್ಡು, ತುಂಬ ಚೆನ್ನಾಗಿತ್ತು ಅವ್ರದ್ದು ಕಾಸ್ಟ್ಯೂಮು. ಏನಕ್ಕಂದರೆ ಟ್ರೆಡಿಷನಲ್ ಆಗಿ ಇರಬೇಕು ಸೀಮಂತಕ್ಕೆ. ಸೊ ಹಂಗಾಗಿ ಅವರು ಪಂಚನೆ ತೊಗೊಂಡಿದ್ದಾರೆ. ಇನ್ನು ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ, ಶಾಸ್ತ್ರ ಎಲ್ಲ ಇದನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಸಿಂಗಲ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ತೆಕ್ಕೊಳ್ತಿದ್ದಾರೆ ಫೋಟೋಸು. ಫಸ್ಟು ನಾವು ತಂದಿರೋ ಸ್ಯಾರಿ ಇದು ಗ್ರೀನು ಮತ್ತು ಪಿಂಕು. ಸೊ ಸ್ಯಾರಿ ಎಲ್ಲ ನೋಡ್ಕೊಂಬಿಡಿ. ಅವತ್ತು ಸುಮ್ಮನೆ ಮೇಲ್ ಮಾತ್ರ ತೋರಿಸಿದೆ. ಸೊ ಇನ್ ಡೀಟೇಲಾಗಿ ನೋಡಿ, ಲೈನ್ಸು ಚೆಕ್ಸ್ ಎಲ್ಲ ಇದೆ. ಇದು ನಾವು ಕೊಟ್ಟಿರೋ ಅಂಥದ್ದು ಸ್ಯಾರಿ. ಇದರಲ್ಲಿ ಸ್ವಲ್ಪ ಫೋಟೋಸ್ ತೆಗೆದು ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಮಡ್ಲಿಗೆ ತುಂಬಿಸ್ಬಿಟ್ಟು ಅದಾದಮೇಲೆ ಇದನ್ನೆಲ್ಲ ಮಾಡ್ತಾರೆ. ಸೊ ಇದಿಷ್ಟು. ದೀಪ ಹಚ್ಚಬೇಕಿತ್ತು. ದೀಪ ಮೊದಲು ಅದೇ ಅಲ್ವಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಫೋಟೋಶೂಟ್ಸ್ ಎಲ್ಲ ಆಗ್ತಿದೆ. ಅಪ್ಪ ಅಮ್ಮ ಜೊತೆ ನಿಂತ್ಕೊಂಡು ಫ್ಯಾಮ್ಲಿ ಫೋಟೋಸು ಇವೆಲ್ಲ ಒಂದು ಸ್ವಲ್ಪ ಇದ್ದವು, ಅದನ್ನೆಲ್ಲ ಮುಗಿಸ್ಕೊಳ್ತಿದ್ದಾರೆ. ಏನಕ್ಕಂದರೆ ನಾವು ಕೊಟ್ಟಿರೋ ಸೀರೆ ಅಲ್ವಾ, ಇದರಲ್ಲೂ ಒಂದು ಸ್ವಲ್ಪ ಫೋಟೋಸ್ ಇರಲಿ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಏನಕ್ಕಂದರೆ ಇದೊಂದು ಸ್ವಲ್ಪ ಹೊತ್ತು ಅವಳು ವೇರ್ ಮಾಡೋದು, ಬೇಗ ಹೋಗಿ ಡ್ರೆಸ್ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬರಬೇಕು ಮತ್ತು. ಸೊ ಹಂಗಾಗಿ ಎಲ್ಲರೂ ಒಂದು ಫ್ಯಾಮ್ಲಿ ಫೋಟೋ ಇಲ್ಲಿ ಈ ಸೀರೆಯಲ್ಲಿ ಅಂದ್ಬಿಟ್ಟು, ನಾವು ಕೊಟ್ಟಿರೋ ಸೀರೆ ಅಂದ್ಬಿಟ್ಟು ಇದರಲ್ಲಿ ಎಲ್ಲರೂ ನಿಂತು ತೆಗೆಸ್ಕೊಳ್ತಾ ಇದ್ದೀವಿ. ಸೊ ಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಮೇಕಪ್ ಅಷ್ಟೇ ಅವ್ರಿಗೊಂದು ಸ್ವಲ್ಪ ಸಿಂಪಲ್ಲಾಗೇ ಮಾಡಿ ಅಂತ ಹೇಳಿದರು. ಅದೇ ರೀತಿನೇ ನ್ಯಾಚುರಲ್ ಆಗಿಯೇ ಮಾಡಿಕೊಟ್ಟಿದ್ದಾರೆ, ಸಿಂಪಲ್ ಮೇಕಪ್ಪು. ಸೊ ಕಾಂಟ್ಯಾಕ್ಟ್ ಮಾಡಿ, ಅಷ್ಟು ಜನದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಲಶಿಕಾ ಪ್ರಕುಲ್ ಅಂತೂ ಎಷ್ಟು ಆಟ ಆಡ್ತಿದ್ರು ಅಂದರೆ ಕೈಗೆ ಸಿಗ್ತಾ ಇರಲಿಲ್ಲ, ಅಷ್ಟು ಆಟ ಆಡ್ತಾಯಿದ್ರು. ಫೋಟೋ ಕರೆದು ಸಾಕಾಗೋಯ್ತು. ಅಲ್ಲೋ ಇಲ್ಲೋ ಫೋಟೋಸ್ಗೆ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದೀನಿ. ಯಾಕಂದರೆ ಅವ್ರವ್ರ ಮನೆ ಫಂಕ್ಷನ್ಗಳಲ್ಲಿ ಗೊತ್ತಿರುತ್ತೆ, ಮಕ್ಳು ಕೈಗೆ ಸಿಗಲ್ಲ, ಫುಲ್ಲು ಫ್ರೀ ಆಗಿರ್ತಾರೆ, ನಾವು ಬ್ಯುಸಿಲಿರ್ತೀವಿ. ಫುಲ್ಲು ಮಕ್ಳ ಜೊತೆ ಆಟಾಡಿದ್ದು. ಹಂಗಾಗಿ ಅವರು ಈ ಫೋಟೋದಲ್ಲಿಲ್ಲ. ಆಮೇಲೆ ಕರೆಸಿ ಫೋಟೋಸ್ ಎಲ್ಲ ತೆಗೆಸಿದ್ದಾಯಿತು.
ಇನ್ನು ನಾವು ಸಿಸ್ಟರ್ಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ ಆರ್ಡರ್ ವೈಸಲ್ಲಿ ನಿಂತ್ಕೊಂಡು ಏಜ್ ಪ್ರಕಾರ ಆ ಥರ. ಇನ್ನು ಅಣ್ಣ ಫ್ಯಾಮಿಲಿ ಇಲ್ಲೆಲ್ಲ ಫೋಟೋಸ್ ತೆಗೆಸ್ಕೊಳ್ತಿದ್ದಾರೆ. ಸೊ ನಮಗೆ ಪ್ರತಿಯೊಂದರಲ್ಲೂ ಫೋಟೋಸ್ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದರೆ ಅವೇ ಲೈಫ್ ಟೈಮ್ ಮೆಮೊರಿ ಅಲ್ವಾ. ಈಗ ಸುಮ್ಮನೆ ಅಷ್ಟೆಲ್ಲ ಖರ್ಚು ಮಾಡಿ ಫಂಕ್ಷನ್ ಮಾಡಿ ವೀಡಿಯೋಸ್ ಇಲ್ಲ ಫೋಟೋಸ್ ಇಲ್ಲ ಅಂದರೆ ಏನೂ ಯೂಸ್ ಇಲ್ಲ. 10 ವರ್ಷ ಆದಮೇಲೆ ನೋಡಿದಾಗಲೂ ಹಬ್ಬ ಹಿಂಗೆಲ್ಲ ಮಾಡಿದ್ವಲ್ಲ, ಹಿಂಗೆಲ್ಲ ರೆಡಿ ಆಗಿದ್ವಲ್ಲ ಅಂತ ಅನಿಸುತ್ತೆ. ಸೊ ಅದೇ ಫೋಟೋ ವಿಡಿಯೋಗೆ ಇರೋ ಒಂದು ಮಹತ್ವ. ಸೊ ಇದನ್ನು ಇಲ್ಲಿಗೆ ಸ್ವಲ್ಪ ಇಲ್ಲೇ ಎಂಡ್ ಮಾಡ್ತೀನಿ. ಇದು ನೆಕ್ಸ್ಟ್ ಪಾರ್ಟು ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ವಾಚ್ ಮಾಡಿ ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ ಇಷ್ಟ ಆದರೆ. ಮೇಕಪ್ಪು, ಡೆಕೋರೇಷನು, ಬ್ರೈಡಲ್ ಪ್ಲೇಟ್ ಡೆಕೋರೇಷನು ಇದೆಲ್ಲ ನನಗೆ ಫೀಡ್ಬ್ಯಾಕ್ ಬೇಕು ನಿಮ್ಮಿಂದ ಹೆಂಗಿದೆ ಅಂತ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಕಂಟಿನ್ಯೂ ಪಾರ್ಟ್ ವ್ಲಾಗ್ನಲ್ಲಿ. ಮತ್ತೆ ಸಿಗೋಣ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.